ಯೋಗ ಅಂದ ಕೂಡ್ಲೇ ತಲೆಗ್ ಬರೋದೇನು? ಆಸನಗಳು, ಸೂರ್ಯ ನಮಸ್ಕಾರ, ದೈಹಿಕ ವ್ಯಾಯಾಮ ಅಲ್ವಾ? ಆದ್ರೆ ಯೋಗ ಅಂದ್ರೆ ಅಷ್ಟೇನಾ? ಪತಂಜಲಿ ಮಹರ್ಷಿಗಳ ಪ್ರಕಾರ ಯೋಗ ಇದಕ್ಕಿಂತ ತುಂಬಾನೇ ಆಳವಾದದ್ದು. ಅದು ನಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅದರ ಮೇಲೆ ಹಿಡಿತ ಸಾಧಿಸುವ ಒಂದು ಅದ್ಭುತ ವಿಜ್ಞಾನ. ಸಾಮಾನ್ಯವಾಗಿ ನಾವೆಲ್ಲರೂ ಯೋಗ ಅಂದ್ರೆ ಅದೊಂದು ಫಿಸಿಕಲ್ ಎಕ್ಸಸೈಸ್ ಅಷ್ಟೇ ಅಂತ ಅನ್ಕೊಂಡಿದೀವಿ. ಆದರೆ ಸಾವಿರಾರು ವರ್ಷಗಳ ಹಿಂದೆಯೇ ಪತಂಜಲಿ ಮಹರ್ಷಿಗಳು ಯೋಗ ಸೂತ್ರಗಳಲ್ಲಿ ಹೇಳಿದ್ದೇ ಬೇರೆ. ಅವರ ಪ್ರಕಾರ ಯೋಗ ಅನ್ನೋದು ನಮ್ಮ ಮನಸ್ಸಿನ ನಿರಂತರ ಚಟುವಟಿಕೆಗಳನ್ನು, ಅದರ ರಿಯಾಕ್ಷನ್ಸ್ಗಳನ್ನು ಅರ್ಥ ಮಾಡಿಕೊಂಡು ಅವುಗಳನ್ನು ನಿಲ್ಲಿಸಲಿಕ್ಕೆ ಇರುವ ಒಂದು ಪ್ರಾಕ್ಟಿಕಲ್ ದಾರಿ. ಹಾಗಾದ್ರೆ ಯೋಗ ನಿಜವಾಗ್ಲೂ ಯಾವ ಸಮಸ್ಯೆಗೆ ಪರಿಹಾರ ಕೊಡೋಕೆ ಪ್ರಯತ್ನಿಸುತ್ತೆ? ಅದುವೇ ನಮ್ಮ ಮನಸ್ಸಿನ ಈ ಕನ್ನಡಿ ಚಕ್ರವ್ಯೂಹ. ನಮ್ಮ ಡಿಫಾಲ್ಟ್ ಸ್ಥಿತಿಯಲ್ಲಿ ನಾವು ಹೊರಗಿನ ಘಟನೆಗಳಿಗೆ ಕೇವಲ ಪ್ರತಿಕ್ರಿಯಿಸುತ್ತಾ ಒಂದು ರೀತಿ ಜಗತ್ತಿನ ಪ್ರತಿಬಿಂಬದ ಹಾಗೆ ಬದುಕುಬಿಡ್ತೇವೆ. ಇದನ್ನ ಮಾಸ್ಟರ್ ಇಕೆ ಅವರು ತುಂಬಾ ಚೆನ್ನಾಗಿ ಹೇಳ್ತಾರ. ಅವರ ಪ್ರಕಾರ ಒಬ್ಬ ವ್ಯಕ್ತಿ ಜಗತ್ತನ್ನ ತನ್ನದೇ ಪ್ರತಿಬಿಂಬವಾಗಿ ನೋಡ್ತಾನೆ ಹೊರತು ಅದು ಇರುವ ಹಾಗೆ ನೋಡುವುದಿಲ್ಲ. ಅಂದ್ರೆ ಏನು? ನಾವು ಜಗತ್ತನ್ನ ಅದು ಹೇಗಿದೆಯೋ ಹಾಗೆ ನೋಡ್ತಿಲ್ಲ, ಬದಲಿಗೆ ನಮ್ಮ ಮನಸ್ಸಿನ ಕನ್ನಡಿಯಲ್ಲಿರೋ ಪ್ರತಿಬಿಂಬವನ್ನ ನೋಡ್ತಾ ಇದೀವಿ. ಈ ಸ್ಥಿತಿಯನ್ನೇ ಅನಾತ್ಮ ಅಥವಾ ನಾಟ್ ಸೆಲ್ಫ್ ಅಂತ ಕರೆಯೋದು. ಇಲ್ಲಿ ನಮ್ಮ ಅಸ್ತಿತ್ವ ಅನ್ನೋದೇ ಹೊರಗಿನ ಪ್ರಪಂಚಕ್ಕೆ ನಮ್ಮ ಮನಸ್ಸು ಹೇಗೆ ರಿಯಾಕ್ಟ್ ಮಾಡುತ್ತೋ ಅದರ ಮೇಲೆ ನಿಂತಿರುತ್ತೆ. ಇದು ಹೇಗಪ್ಪ ಅಂದ್ರೆ ನಾವು ಒಂದು ರೀತಿಯಲ್ಲಿ ರಿಯಾಕ್ಷನ್ ಮೋಡಲ್ಲಿ ಸಿಕ್ಕಾಕೊಂಡಾಗೆ. ಹೊರಗಿನ ಪ್ರಪಂಚ ಏನ್ ಮಾಡುತ್ತೋ ಅದಕ್ಕೆ ಪ್ರತಿಕ್ರಿಯೆ ಕೊಡೋದಷ್ಟೇ ನಮ್ಮ ಕೆಲಸ ಆಗ್ಬಿಡುತ್ತೆ. ಇದನ್ನ ಇನ್ನೂ ಸರಳವಾಗಿ ಹೇಳಬೇಕು ಅಂದ್ರೆ ನಮ್ಮ ಮನಸ್ಸು ಒಂದು ರಿಸೀವಿಂಗ್ ಪೋಲ್ ಅಥವಾ ನೆಗೆಟಿವ್ ಪೋಲ್ ಥರ ಆಗ್ಬಿಡುತ್ತೆ. ಸುತ್ತಮುತ್ತ ಇರೋದನ್ನೆಲ್ಲ ಸುಮ್ಮನೆ ಹೀರ್ಕೊಡುತ್ತೆ, ಅದಕ್ಕೆ ರಿಯಾಕ್ಟ್ ಮಾಡುತ್ತೆ ಅಷ್ಟೇ. ನಮ್ದೇ ಆದ ಸ್ವಂತ ಕ್ರಿಯೆ ಅನ್ನೋದಕ್ಕೆ ಜಾಗವೇ ಇರೋದಿಲ್ಲ. ಎಲ್ಲವೂ ಕೇವಲ ಪ್ರತಿಕ್ರಿಯೆ. ಸರಿ, ಈ ಚಕ್ರವ್ಯೂಹದಿಂದ ಹೊರಗೆ ಬರೋದು ಹೇಗೆ? ಇಲ್ಲೇ ನೋಡಿ, ಪತಂಜಲಿ ಮಹರ್ಷಿಗಳು ಬರೋದು. ಅವರು ಬರೀ ಒಬ್ಬ ಫಿಲಾಸಫರ್ ಅಲ್ಲ, ಅವರು ನಮ್ಗೆ ಒಂದು ಪ್ರಾಕ್ಟಿಕಲ್ ಗೈಡ್ ಕೊಟ್ಟಿದ್ದಾರೆ, ನಮ್ಮ ಆಂತರಿಕ ಸ್ಥಿತಿಯನ್ನೇ ಬದಲಾಯಿಸೋಕೆ. ಇವರೇ ಪತಂಜಲಿ. ಯೋಗ ವಿಜ್ಞಾನಕ್ಕೆ ಒಂದು ವ್ಯವಸ್ಥಿತ ಸೈಂಟಿಫಿಕ್ ರೂಪ ಕೊಟ್ಟವರು. ಇವರ ಯೋಗ ಸೂತ್ರಗಳು ಮನಸ್ಸಿನ ಕಾರ್ಯವಿಧಾನವನ್ನು ಅರ್ಥ ಮಾಡ್ಕೊಳ್ಳಲು ಒಂದು ಕೈಪಿಡಿ ಇದ್ದ ಹಾಗೆ. ಇಲ್ಲಿ ಒಂದು ವಿಷಯವನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಯೋಗ ಸೂತ್ರಗಳು ಒಂದು ಹೌ ಟು ಮ್ಯಾನ್ಯುಯಲ್, ಅಂದ್ರೆ ಒಂದು ಕೆಲ್ಸವನ್ನ ಹೇಗೆ ಮಾಡ್ಬೇಕು ಅಂತ ಹೇಳುತ್ತೆ ಅಷ್ಟೇ. ಅದನ್ನ ಮಾಡಿದ್ರೆ ಏನಾಗುತ್ತೆ, ಅದರ ಸಿದ್ಧಾಂತ ಏನು, ಕುಂಡಲಿನಿ, ಚಕ್ರಗಳೋ ಈ ಥರದ ವಿವರಣೆಗಳೆಲ್ಲ ಇಲ್ಲಿಲ್ಲ. ಕೇವಲ ಕ್ರಿಯೆಯ ಬಗ್ಗೆ ಹೇಳಲಾಗಿದೆ. ಪತಂಜಲಿ ಯೋಗದ ಮೊದಲನೇ ಮತ್ತು ಅತ್ಯಂತ ಮುಖ್ಯವಾದ ಹೆಜ್ಜೆ ಚಿತ್ತವೃತ್ತಿ ನಿರೋಧ. ಕೇಳೋಕೆ ಸ್ವಲ್ಪ ಕಷ್ಟ ಅನ್ಸ್ಬೋದು, ಆದರೆ ಇದರ ಅರ್ಥ ತುಂಬಾ ಸರಳ. ನಮ್ಮ ಮನಸ್ಸಿನ ಗಲಿಬಿಲಿ, ಅದರ ಚಂಚಲತೆಯನ್ನ ಪ್ರಜ್ಞಾಪೂರ್ವಕವಾಗಿ ನಿಲ್ಲಿಸುವುದು. ಮನಸ್ಸು ಒಂದು ಕೆರೆ ಹಾಗೆ ಅಂದುಕೊಳ್ಳಿ. ಅದರಲ್ಲಿ ಸದಾ ಅಲೆಗಳು ಏಳ್ತಿದ್ರೆ ಕೆಳಗಿರೋದು ಸ್ಪಷ್ಟವಾಗಿ ಕಾಣಲ್ಲ ಅಲ್ವಾ? ಆ ಅಲೆಗಳನ್ನ ಶಾಂತಗೊಳಿಸೋದೇ ನಿರೋಧ. ಹಾಗಾದರೆ ಈ ಮನಸ್ಸಿನ ಅಲೆಗಳನ್ನ, ಈ ಚಟುವಟಿಕೆಗಳನ್ನ ನಿಲ್ಸೋದು ಹೇಗೆ? ಇದಕ್ಕಾಗಿ ಪತಂಜಲಿ 2 ಕೀಲಿಕೈಗಳನ್ನ ಕೊಡ್ತಾರೆ. ಇವು ಮನಸ್ಸಿನ ಮೇಲೆ ಪ್ರಭುತ್ವ ಸಾಧಿಸಲು ಸಹಾಯ ಮಾಡ್ತವೆ. ಮೊದಲನೇದು ಅಭ್ಯಾಸ. ಅಂತಂದ್ರೆ ನಮ್ಮ ಮನಸ್ಸು ಏನು ಯೋಚನೆ ಮಾಡುತ್ತೆ, ನಾವು ಹೇಗೆ ನಡ್ಕೊಳ್ತೀವಿ ಅಂತ ಯಾವುದೇ ರೀತಿ ಜಡ್ಜ್ ಮಾಡದೆ ಸುಮ್ಮನೆ ನಿರಂತರವಾಗಿ ಗಮನಿಸ್ತಾ ಇರೋದು. ಎರಡನೇದು ವೈರಾಗ್ಯ. ಅಂದ್ರೆ ನಮ್ಮ ಮನಸ್ಸನ್ನ ನಮ್ಮ ಒಳಗಡೆನೇ ಇಟ್ಕೊಂಡು ಹೊರಗಿನ ಪ್ರಪಂಚದ ಬಗ್ಗೆ ನಿರ್ಲಿಪ್ತರಾಗಿರುವುದು. ಅಭ್ಯಾಸ ಅಂದ್ರೆ ಸುಮ್ಮನೆ ನೋಡೋದಷ್ಟೇ ಅಲ್ಲ, ಇದೊಂದು ಹೊಸ ಹ್ಯಾಬಿಟ್ ಬಿಲ್ಡ್ ಮಾಡೋ ಥರ. ನಮ್ಮ ಹಳೆ ಅಭ್ಯಾಸ ಏನೋ, ಏನಾದ್ರೂ ಆದ್ರೆ ತಕ್ಷಣ ರಿಯಾಕ್ಟ್ ಮಾಡೋದು. ಅದನ್ನ ಬದಲಾಯಿಸಿ ನಮ್ಮನ್ನ ನಾವೇ ಗಮನಿಸುವ, ಅಂದ್ರೆ ಸೆಲ್ಫ್ ಅವೇರ್ನೆಸ್ ನ ಒಂದು ಹೊಸ ಸ್ಟ್ರಾಂಗ್ ಹ್ಯಾಬಿಟನ್ನ ಬೆಳೆಸ್ಕೊಳ್ಳೋದು. ವೈರಾಗ್ಯ ಅಂದ ಕೂಡ್ಲೇ ಜನರಿಗೆ ಬೇರೆ ಏನೋ ನೆನಪಾಗುತ್ತೆ. ಎಲ್ಲ ಬಿಟ್ಟು ಕಾಡಿಗೆ ಹೋಗೋದು, ಆಸೆಗಳನ್ನ ಸಾಯಿಸೋದು. ಖಂಡಿತ ಅಲ್ಲ. ಪತಂಜಲಿ ಹೇಳುವ ವೈರಾಗ್ಯ ಅಂದ್ರೆ ಹೊರಗಿನ ಜಗತ್ತಿನ ಪ್ರಭಾವಕ್ಕೆ ಒಳಗಾಗದೇ ಇರೋದು. ಒಂದು ರೀತಿ ಮಳೆಯಲ್ಲಿ ನಿಂತಿದ್ರೂ ನೆನಿಬಾರ್ದು ಅನ್ನೋ ಹಾಗೆ. ಹೊರಗೆ ಏನೇ ಆಗ್ಲಿ ಮನಸ್ಸು ಒಳಗಡೆ ಶಾಂತವಾಗಿರುತ್ತೆ. ಈ 2 ಅಭ್ಯಾಸಗಳನ್ನ ನಾವು ಅಳವಡಿಸಿಕೊಂಡಾಗ ಏನಾಗತ್ತೆ ಗೊತ್ತಾ? ನಮ್ಮ ಜೀವನದಲ್ಲೇ ಒಂದು ದೊಡ್ಡ ಬದಲಾವಣೆ ಆಗತ್ತೆ. ನಾವು ಬರೀ ಪ್ರತಿಕ್ರಿಯೆ ಕೊಡೋ ಸ್ಥಿತಿಯಿಂದ ನಿಜವಾದ ಕ್ರಿಯೆ ಮಾಡೋ ಸ್ಥಿತಿಗೆ ಹೋಗ್ತೀವಿ. ನಮ್ಮ ಬದುಕಿನ ನಿಯಂತ್ರಣ ನಮ್ಮ ಕೈಗೆ ಬರುತ್ತೆ. ನೆನಪಿದ್ಯಾ? ನಾವು ಮೊದಲು ನೆಗೆಟಿವ್ ಪೋಲ್ ಬಗ್ಗೆ ಮಾತಾಡಿದ್ವಿ, ಅಂದ್ರೆ ರಿಯಾಕ್ಟಿವ್ ಸ್ಟೇಟ್. ಈ ಅಭ್ಯಾಸಗಳಿಂದ ನಾವು ಪಾಸಿಟಿವ್ ಪೋಲ್ ಕಡೆಗೆ ಹೋಗ್ತೀವಿ, ಅಂದ್ರೆ ನಮ್ಮ ಒಳಗಿನ ಅರಿವು ಮತ್ತು ನಮ್ಮ ಉದ್ದೇಶಗಳನ್ನ ಹೊರಗೆ ಪ್ರಸರಿಸುವ ಒಂದು ಆಕ್ಟಿವ್ ಸ್ಟೇಟ್ಗೆ ಬದಲಾಗ್ತೇವೆ. ಹಾಗಾಗಿ ಯೋಗದ ಗುರಿ ಈ ಪ್ರಪಂಚದಿಂದ ಓಡಿ ಹೋಗೋದಲ್ಲ, ಬದಲಿಗೆ ಈ ಪ್ರಪಂಚದ ಜೊತೆ ನಮ್ಮ ಸಂಬಂಧವನ್ನೇ ಬದಲಾಯಿಸ್ಕೊಡೋದು. ನಮ್ಮ ನಿಜವಾದ ಅಸ್ತಿತ್ವದ ಬೆಳಕನ್ನ ನಮ್ಮ ಮಾತು, ಆಲೋಚನೆ ಮತ್ತು ಕ್ರಿಯೆಗಳ ಮೂಲಕ ಹೊರಜಗತ್ತಿಗೆ ತರೋದು.
ಕೊನೆಗೆ ಒಂದು ಪ್ರಶ್ನೆ. ನಮ್ಮ ಮನಸ್ಸು ಒಂದು ಮೆಷೀನ್ ಅಂತ ಅಂದ್ಕೊಳ್ಳೋಣ. ಆ ಮೆಷೀನ್ ಹೇಗೆ ಕೆಲಸ ಮಾಡುತ್ತೆ ಅಂತ ನಾವೇ ಒಬ್ಬ ಸಾಕ್ಷಿಯಾಗಿ ದೂರ ನಿಂತು ನೋಡಕ್ಕೆ ಸಾಧ್ಯ ಆದ್ರೆ ಹೇಗಿರುತ್ತೆ? ಒಮ್ಮೆ ಯೋಚನೆ ಮಾಡಿ.